ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಟೈಮು ಸಾಕಾಗ್ತಾ ಇಲ್ಲ. ಇನ್ನೊಂದು ರಿಕ್ವೆಸ್ಟ್ ಅಂತ ಅಂದರೆ, ಯಾರು ಕೂಡ 7 ಗಂಟೆ ಮೇಲೆ ನನಗೆ ಫೋನ್ ಮಾಡಬೇಡಿ. ಮಾಡಿದ್ರು ಕೂಡ ನಾನು ರಿಸೀವ್ ಮಾಡಲ್ಲ. ಯಾಕಂತಂದರೆ ನೈಟ್ 7 o'clock ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಯಾವುದೇ ಕಾಲ್ಸ್ ಕೂಡ ನಾನು ರಿಸೀವ್ ಮಾಡಲ್ಲ. ಬೇಜಾರು ಮಾಡ್ಕೋಬೇಡಿ. ನೀವು ಮಾರ್ನಿಂಗ್ 9 o'clock ಮೇಲೆ ಯಾವಾಗಾದರೂ ಕಾಲ್ ಮಾಡಿ, ನಾನು ರಿಸೀವ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತೊಂದು ಮುಖ್ಯವಾದ ವಿಷಯ ಅಂತ ಅಂದೆ. ಅದು ಏನಂತ ಅಂದರೆ, ಸುಮಾರು ಜನ ಕಾಲ್ ಮಾಡಿ ನನಗೆ ಕೇಳ್ತಾ ಇರೋದು ಒಂದೇನೇನೆ, ಹೆಣ್ಣು ಮಕ್ಕಳ ರೈಟ್ಸ್ ಬಗ್ಗೆ. ಯಾಕಂದರೆ ನಾನು ಆಲ್ರೆಡಿ ಅದು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ತುಂಬ ಜನ ಅದೇ ಕ್ವಶನ್ ಮಾಡ್ತಾ ಇದ್ದೀರಾ. ಯಾಕಂತಂದರೆ ಹೆಣ್ಣು ಮಕ್ಕಳು ಸುಮಾರು ಜನ ಕೇಸುಗಳಾಕಿದ್ದಾರೆ. ಆ ಕೇಸುಗಳದು ಹೆಂಗಾಗ್ತಾ ಇದೆ ಅಂತಂದರೆ, ಅವರಿಗೆ ಯಾವ ರೀತಿನೂ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಸುಮಾರು ಜನ ಬರೀ ಅದೇ ಕಾನ್ಸೆಪ್ಟ್ ಬಗ್ಗೆನೇನೆ ಕೇಳ್ತಾ ಇದ್ರು. ಅದಕ್ಕೋಸ್ಕರನೇನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸುಮಾರು ಕಾಲ್ಸ್ ಬಂದಿತ್ತು ನನಗೆ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋನ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ. ನೀವು ಕೊನೆವರೆಗೂ ನೋಡಿಲ್ಲ ಅಂತಂದ್ರೆ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಮತ್ತೆ ಸುಮ್ಮನೆ ನನಗೆ ಕಾಲ್ ಮಾಡಿ ಕೇಳ್ತೀರಾ. ನಾನು ವಿಡಿಯೋದಲ್ಲಿ ಏನು ಹೇಳ್ತೀನೋ ನೀವು ಫೋನ್ ಮಾಡಿದ್ರು ಕೂಡ ಅದೇ ಹೇಳಬೇಕು. ನಾನು ಆಲ್ಮೋಸ್ಟ್ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ಕೊಡ್ಲಿಕ್ಕೇನೆ ಟ್ರೈ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಅದಷ್ಟು ಏನು ಕಾನ್ಸೆಪ್ಟ್ ತಗೊಂಡಿರ್ತೀನಿ ಅದು 100% ನಾನು ಫುಲ್ಫಿಲ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಒಂದು ಯಾವುದೇ ಹೆಣ್ಣು ಮಕ್ಕಳು ಯಾವೆಲ್ಲ ಪ್ರಾಪರ್ಟಿಗೆ ಕೇಸನ್ನು ಹಾಕ್ಬೋದು, ಯಾವೆಲ್ಲ ಪ್ರಾಪರ್ಟಿಯಲ್ಲಿ ಭಾಗನ್ನ ತಗೊಳ್ಬೋದು, ಯಾವ ಪ್ರಾಪರ್ಟಿಗೆ ಅವರು ಫೈಟ್ ಮಾಡೋಕ್ಕಾಗುತ್ತೆ, ಫೈಟ್ ಮಾಡಿದ್ರು ಕೂಡ ಪ್ರಯೋಜನ ಆಗುತ್ತಾ ಇಲ್ವಾ, ಈ ಥರ ಹಲವಾರು ಕ್ವಶನ್ಗಳು ಉದ್ಭವ ಆಗುತ್ತೆ. ಯಾಕಂತಂದರೆ ಇವತ್ತಿನ ಇದರಲ್ಲಿ ಜನಗಳಿಗೆ ದುಡ್ಡಿನ ವ್ಯಾಲ್ಯೂ ಎಷ್ಟಿದಾಗ್ತಾ ಇದೆ, ಅದ್ರ ಮೇಲೆ ಆಸೆ ಅಲ್ಲ ದುರಾಸೆನೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಯಾವುದೇ ಒಂದು ಹೆಣ್ಣು ಮಕ್ಕಳು ನೋಡಿ, ಮದುವೆ ಆಗಿ 40 ವರ್ಷ 50 ವರ್ಷ ಆದರೂ ಕೂಡ ಪ್ರಾಪರ್ಟಿಗಳ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ನೋಡಿದ್ರೇನೆ ಒಂಥರ ವಿಚಿತ್ರ ಅನ್ಸುತ್ತೆ ಅಲ್ವಾ? ಯಾಕಂದರೆ ಅವರು ಸಾಲ ಬಾಲ ಮಾಡಿ ಅವ್ರಿಗೆ ಮದುವೆ ಮಾಡಿ, ನನ್ನ ಮಗಳು ಚೆನ್ನಾಗಿರ್ಲಿ, ನನ್ನ ತಂಗಿ ಚೆನ್ನಾಗಿರ್ಲಿ, ನಮ್ಮ ಅಕ್ಕ ಚೆನ್ನಾಗಿರ್ಲಿ ಅಂತಂದೇಳಿ ಹೋಗ್ತಾರೆ. ಆದರೆ ಅವರು ಆ ಕೇಸು ಅಂತಂದೇಳಿ ಬಂದಾಗ ಅವ್ರಿಗೆ ಇರೋ ಮನಸ್ಸು ಕೂಡ, ಅವ್ರ ಮೇಲಿದ್ದ ಅಭಿಮಾನ ಕೂಡ ಒಡೆದೋಗ್ಬಿಡುತ್ತೆ. ಆ ಥರ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ ನಮ್ಮ ಕರ್ನಾಟಕ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಕಾನೂನೇನಿದೆ ಆ ಕಾನೂನನ್ನು ಪ್ರಕಾರನೇನೆ ಇದು ಎಲ್ಲನೂ ಇಷ್ಟೆಲ್ಲ ಇದಾಗ್ತಾ ಇರೋದು. ಯಾಕಂತಂದರೆ ಆ 2005 ಏನು ಹೆಣ್ಣು ಮಕ್ಕಳ ಹಕ್ಕು ಬಗ್ಗೆ ತಿದ್ದುಪಡಿ ಆಯಿತು, ಅವತ್ತಿಂದ ಈ ಕೇಸುಗಳು ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಓಕೆ ಫ್ರೆಂಡ್ಸ್, ಒಂದು ಹೆಣ್ಣು ಮಕ್ಕಳು ಯಾವೆಲ್ಲ ಆಸ್ತಿಗೆ ಹಕ್ಕುದಾರರು, ಯಾವ ಆಸ್ತಿಗೆ ಹಕ್ಕುದಾರರಲ್ಲ, ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಯಾಕಂತಂದರೆ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಹಕ್ಕು ಅನ್ನೋದು ಇದೆ ನಮ್ಮ ಕಾನೂನಲ್ಲಿ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಆದ ಒಂದು ಗೌರವ, ಒಂದು ಸ್ಥಾನ, ಒಂದು ಹಕ್ಕು ಅನ್ನೋದು ಇದೆ. ಈ ಹಕ್ಕನ್ನು ಎಷ್ಟೋ ಜನ ದುರುಪಯೋಗನೂ ಪಡಿಸ್ಕೊಳ್ತಿದ್ದಾರೆ. ಇನ್ನೊಂದು, ಎಷ್ಟೋ ಜನಗೆ ಇದ್ರ ಬಗ್ಗೆ ಅರಿವು ಕೂಡ ಇಲ್ಲ. ಯಾಕಂತಂದರೆ ಒಂದು ಹೆಣ್ಮಕ್ಳು ಬೇರೆ ಮನೆಗೆ ಹೋಗೋದು ಅದು ಕಾಮನ್ನು. ಒಂದು ಸಾರಿ ಮದುವೆ ಮಾಡಿ ಕೊಟ್ಟರೆ ಅವರು ಕುಲಕ್ಕೆ ವರ್ಗು ಅಂತಂದೇಳಿ ಏನು ಹೇಳ್ತಾ ಇದ್ರು ದೊಡ್ಡವರು, ಅದೇ ಥರನೇ ಹೆಣ್ಣು ಮಕ್ಕಳಿಗೆ ಅವರ ಪ್ರಾಪರ್ಟಿಯಲ್ಲೂ ಕೂಡ ಮೊದಲಿಗೆ ಯಾವುದೇ ಹಕ್ಕಿರಲ್ಲ. ಅವರು ಏನಿದ್ರು ಕೂಡ ತವ್ರ ಮನೆ ಉಡುಗೊರೆ
ಅಂತ ತಗೋಬೋದಿತ್ತು. ಅವ್ರು ಏನು ಖುಷಿಯಿಂದ ಕೊಡ್ತಾರೋ, ತವ್ರ ಮನೆ ವರ್ಷ ವರ್ಷ ಬಾಗನ ಅನ್ನೋದು ಏನು ಕೊಡ್ತೀವಿ ನಾವು, ಅಷ್ಟು ಮಾತ್ರನೇ. ಮತ್ತು ಎಷ್ಟೋ ಜನ ಅರಿಶಿನ ಕುಂಕುಮಕ್ಕೋಸ್ಕರನೇನೆ ನಿಮಗೆ ಅಂತಂದೇಳಿ ಸ್ವಲ್ಪ ಜಮೀನು ಅಥವಾ ಕುರಿ ದನ ಈ ಥರ ಎಲ್ಲನೂ ಕೊಡೋರು. ಅದು ಒಂದು ವಾಡಿಕೆ ಇದ್ದಿದ್ದು. ಬಟ್ ಇವಾಗ ಅದೆಲ್ಲ ಇಲ್ಲ ಬಿಡಿ, ಯಾಕಂದರೆ ಕಾನೂನು ಆ ಥರ ಇದೆ. ಸ್ನೇಹಿತರೆ, ಒಂದು 2005ರಲ್ಲಿ ಏನು ಜಾರಿಗೆ ಬಂತು ನಮ್ಮ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ, ಈ ನಂಬಿಕೆಗೆ ಒಂದು ಅಂತ್ಯ ಕೂಡ ಹಾಕಬೇಕಾಗಿದೆ. ಯಾಕಂತಂದರೆ ತಂದೆ ಎಲ್ಲ ಆಸ್ತಿಗಳ ಮೇಲೂ ಮಕ್ಕಳು, ಹೆಣ್ಣು ಮಕ್ಕಳು ಹಕ್ಕುದಾರಳಲ್ಲ. ಯಾಕಂತಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲ ಪ್ರಾಪರ್ಟಿಯಲ್ಲೂ ಕೂಡ ಹಕ್ಕು ಇದೆ ಅನ್ನೋದು ಅವರ ಮೂರ್ಖತನ. ಮತ್ತು ಯಾವೆಲ್ಲ ಆಸ್ತಿಗಳಿಗೆ, ಯಾವೆಲ್ಲ ಪ್ರಾಪರ್ಟಿಗಳಿಗೆ ಅವರು ಹಕ್ಕು ಹೊಂದುತ್ತಾರೆ ನೋಡೋಣ. ಯಾಕಂತಂದರೆ ನಮ್ಮ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರಲ್ಲಿ ಆ ಕಾಯ್ದೆ ಆಯಿತು. ಅದು 2005ರಲ್ಲಿ ಬರೀ ಪುತ್ರನಿಗೆ ಮಾತ್ರನೇ, ಗಂಡು ಮಕ್ಕಳಿಗೆ ಮಾತ್ರನೇ ಹಕ್ಕು ಅನ್ನೋದು ಇತ್ತು. ಅದನ್ನು 2005ರಲ್ಲಿ ತಿದ್ದುಪಡಿ ಆಯಿತು. ಆ ತಿದ್ದುಪಡಿಯಲ್ಲಿ ಮಗಳಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಸಮಾನ ಹಕ್ಕು. ಅದು ಸಮಾನ ಹಕ್ಕು ಅಂತಂದರೆ ಅವ್ರಿಗೆ ಈಕ್ವಲ್ ಶೇರ್ ಕೊಡಬೇಕು ಅಂತಂದೇಳಿ ಯಾವುದರಲ್ಲೂ ಇಲ್ಲ. ಯಾಕಂತಂದರೆ ಆ ಈಕ್ವಲ್ ಶೇರ್ ತಗೋಬೇಕು ಅಂತಂದರೆ ಪ್ರತಿಯೊಂದು ಹಂಚ್ಕೋಬೇಕು. ಕಷ್ಟ ಸುಖ ನಿಮಗೆ ಪ್ರತಿಯೊಂದು ಸಾಲ ಬಾಲ ಪ್ರತಿಯೊಂದರಲ್ಲೂ ಹಂಚ್ಕೋಬೇಕು. ಒಂದು, ಅವರು ಪಿತೃ ಕುಟುಂಬದ ಸಹವಾರಸುದಾರರಾಗಿದ್ದು ಆಸ್ತಿಯಲ್ಲಿ ಪಾಲು ಕೇಳುವ ಅಧಿಕಾರವನ್ನು ಮಾತ್ರನೇ ಹೊಂದಿರ್ತಾರೆ. ಅಂದರೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಮಾತ್ರನೇ ಅವಳಿಗೆ ಸಂಪೂರ್ಣ ಮಾಲೀಕತ್ವ, ಓನರ್ಶಿಪ್ ಕೇಳೋ ಅಧಿಕಾರ ಅನ್ನೋದು ಇರುತ್ತೆ. ಅವರಿಗೆ ಒಂದು ಸಾರಿ ಬಂತು ಅಂತಂದರೆ ಆಕೆಗೆ ಆ ಆಸ್ತಿಯನ್ನು ಮಾರ್ಬೋದು, ಅಥವಾ ಬಾಡಿಗೆಗಳಿಗೂ ಕೊಡ್ಬೋದು, ಅಥವಾ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಅದು ಅವರಿಗೆ ರೈಟ್ಸ್ ಇದೆ. ಇನ್ನೊಂದು, ಯಾವ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ. ಇದು ಮೇನ್ ಕಾನ್ಸೆಪ್ಟ್ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾರ್ಯಾರಿಗೆ ಯಾವ ಆಸ್ತಿಯಲ್ಲಿ ಹಕ್ಕಿಲ್ಲ ಹೆಣ್ಣು ಮಕ್ಕಳಿಗೆ. ಯಾಕಂತಂದರೆ ಇದು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ನೋಡಿ, ಒಂದು ಹೇಳ್ತೀನಿ, ಅಡ್ವೊಕೇಟ್ಸು ತುಂಬ ಕನ್ಫ್ಯೂಸ್ ಮಾಡಿರ್ತಾರೆ. ನಿಮಗೆ ಡಾಕ್ಯುಮೆಂಟ್ ತೊಗೊಂಡೋದಾಗ, ನೀವು ಯಾವುದೇ ಡಾಕ್ಯುಮೆಂಟ್ ತೊಗೊಂಡೋದ್ರೂ ಕೂಡ ಎಷ್ಟೋ ಜನ ಲಾಯರ್ಸ್ ಹೇಳೋದೊಂದೇನೆ, ರೀ ತೊಗೊಬರ್ರಿ ಡಾಕ್ಯುಮೆಂಟು, ನಾನು ಮಾಡಿಕೊಡ್ತೀನಿ. ನಿಮ್ಗೆ ಯಾಕ್ರಿ, ನಿಮ್ಮ ಆಸ್ತಿ ನಿಮಗೆ ತಿರುಗಿ ಕೊಡ್ತೀನಿ, ಈ ಡೈಲಾಗ್ ಬರುತ್ತೆ. ಅದರಿಂದ ಲಾಯರ್ಸನ್ನು ಕೂಡ ನೀವು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿಬಿಟ್ಟು ಸಿವಿಲ್ ಲಾಯರ್ ಹತ್ರನೇ ಹೋಗಿ. ಈ ಕ್ರಿಮಿನಲ್ ಲಾಯರ್ ಹತ್ರ ಹೋದರೆ ಏನೂ ಪ್ರಯೋಜನ ಇಲ್ಲ. ಅವರಿಗೇನು ಕ್ರಿಮಿನಲ್ ಕೇಸ್ ಮಾತ್ರನೇ. ಸ್ನೇಹಿತರೆ, ಯಾವೆಲ್ಲ ಆಸ್ತಿ ಅಂತಂದರೆ, ಪಿತ್ರಾರ್ಜಿತವಾಗಿ ತಂದೆಗೆ ಬಂದ ಎಲ್ಲ ಆಸ್ತಿಗಳು ಮಗಳಿಗೆ ಹಕ್ಕು ಇದ್ದೇ ಇರುತ್ತೆ. ಆದರೆ ಕೆಲವು ವಿಶೇಷ ಸ್ವತ್ತುಗಳಲ್ಲಿ ಆಕೆಗೆ ಯಾವುದೇ ಹಕ್ಕು ಇರುವುದಿಲ್ಲ. ಹಾಗಿದ್ರೆ ಯಾವೆಲ್ಲ ಆಸ್ತಿಗಳಿಗೆ ಹೆಣ್ಣು ಮಕ್ಕಳು ಹಕ್ಕುದಾರಳಲ್ಲ? ಒಂದು, ಈ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ ನಾವು. ತಂದೆ ಏನು ಆಸ್ತಿ ಸಂಪಾದನೆ ಮಾಡಿರ್ತಾನೆ, ತಂದೆ ತನ್ನ ಆದಾಯದಿಂದ ಖರೀದಿಸಿದ ಆಸ್ತಿ, ಪೂರ್ವಜರ ಆಸ್ತಿ ಅಲ್ಲ, ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಸ್ವಂತ ಸಂಪಾದಿತ ಸ್ವತ್ತು. ಯಾಕಂತಂದ್ರೆ ಈ ಆಸ್ತಿ, ಈ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಬಿಟ್ಟು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರನೇ ವಂಶ ಪಾರಂಪರ್ಯವಾಗಿ ಏನು ಬಂದಿರುತ್ತೆ ಅದಕ್ಕೆ ಮಾತ್ರನೇ ಹಕ್ಕುದಾರಳು. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗೆ ಯಾವುದೇ ಹಕ್ಕುದಾರರಲ್ಲ ಹೆಣ್ಣು ಮಕ್ಕಳು. ಒಂದು, ತಂದೆ ಏನು ಸಂಪಾದನೆ ಮಾಡಿರ್ತಾನೆ ಆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ತಾನು ಯಾರಿಗೆ ಬೇಕಾದರೂ ಉಡುಗೊರೆಯಾಗಿ ನೀಡ್ಬೋದು. ಯಾಕಂತಂದರೆ ಆ ಉಡುಗೊರೆಯಾಗಿ ಗಿಫ್ಟ್ ಡೀಡ್ ಅಂತ ಏನು ಹೇಳ್ತೀವಿ, ಗಿಫ್ಟ್ ಡೀಡ್ ಅಂತ ಕೊಡ್ಬೋದು. ಮತ್ತು ವಿಲ್ ಮಾಡ್ಬೋದು. ತನ್ನ ಸ್ವಂತ ಚರಾಸ್ತಿಗಳನ್ನೆಲ್ಲನೂ ಯಾವ ಗಂಡು ಮಕ್ಳಿಗೆ ಬೇಕಾದ್ರೂ ಅವರು ವಿಲ್ ಮಾಡ್ಬೋದು, ಯಾರಿಗೆ ಬೇಕಾದರೂ ಗಿಫ್ಟ್ ಕೊಡ್ಬೋದು. ಅದು ಯಾಕಂತಂದರೆ ಅವ್ರದ್ದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಅದರಿಂದ ಅವರಿಗೆ ಫುಲ್ ರೈಟ್ಸ್ ಇರುತ್ತೆ. ಇನ್ನೊಂದು, 2005ರ ಮೊದಲು ನಡೆದ ಆಸ್ತಿ ವಿಭಜನೆ, 2005ಕ್ಕಿಂತ ಮೊದಲು ಏನಾದರೂ ಪಾರ್ಟಿಷನ್ಸ್ ಡೀಡ್ ಆಗಿದ್ದರೆ
ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ದಿನಾಂಕ ಸೆಪ್ಟೆಂಬರ್ 9, 2005ಕ್ಕಿಂತ ಮೊದಲು ಕಾನೂನುಬದ್ಧವಾಗಿ ವಿಭಜನೆಯಾಗಿದ್ದ ಆಸ್ತಿಗಳಿಗೆ ಹೆಣ್ಣು ಮಕ್ಕಳು ಹಕ್ಕುದಾರರಲ್ಲ. ಏನಾದ್ರೂ ಫ್ರಾಡ್ ಮಾಡಿ ಅದನ್ನ ಏನಾದ್ರೂ ವಿಭಜನೆ ಮಾಡಿ ಅಥವಾ ಬೇರೆಯವರಿಗೆ ಏನಾದ್ರೂ ಅದನ್ನ ಬೈಫರಿಕೇಟ್ ಮಾಡಿ ಕೊಟ್ಟಿದ್ರೆ ಅದನ್ನ ಇವರು ಕೋರ್ಟ್ ಅಲ್ಲಿ ಹಾಕಬಹುದು, ಖಂಡಿತ ಆ ಆಸ್ತಿಯಲ್ಲಿ ತಗೊಳ್ಬಹುದು. ಬಟ್ ಸೆಪ್ಟೆಂಬರ್ 9, 2005 ಏನು ಈ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ ಜಾರಿಗೆ ಬಂತು ಅದಕ್ಕಿಂತ ಮುಂಚೆ ಪಾರ್ಟಿಷನ್ ಡೀಡ್ಸ್ ಆಗಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಭಾಗ ತಗೊಳ್ಳಿಕ್ಕಾಗಲ್ಲ. ಇದನ್ನ ಕೂಡ ಮಿಸ್ಗೈಡ್ ಮಾಡ್ತಿದ್ರೆ ಮಾನ್ಯ ಅಡ್ವೊಕೇಟ್ಸ್ ಸುಮಾರು ಜನ, ಓಕೆ ಎಲ್ಲರೂ ಅಂತ ಹೇಳಲ್ಲ, ಸುಮಾರು ಜನ ಆತರ ಮಿಸ್ಗೈಡ್ ಮಾಡ್ತಿದ್ದಾರೆ. ಇನ್ನೊಂದು ಉಡುಗೊರೆಯಾಗಿ ಬಂದ ಆಸ್ತಿಗಳು. ಇವಾಗ ಒಂದೊಂದು ಅವ್ರ ಅಮ್ಮನ ಕಡೆಗೆ ಬಂದಿರುತ್ತೆ ಅಥವಾ ಅವ್ರ ಅಪ್ಪನ ಕಡೆಗೆ ಬಂದಿರುತ್ತೆ. ಅಂತಹ ಆಸ್ತಿಗಳು ಕೂಡ ಪಿತೃ ಪಾರಂಪರ್ಯ ಆಸ್ತಿಯನ್ನು ತಂದೆ ಅಥವಾ ಪೂರ್ವಜರು ಯಾರಿಗಾದರೂ ಉಡುಗೊರೆಯಾಗಿ, ಅದು ಬಕ್ಷಿಸು ಪತ್ರ ಅಂತ ಏನ್ ಹೇಳ್ತೀವಿ, ಅದನ್ನ ನೀಡಿದ್ದರೆ, ಕಾನೂನುಬದ್ಧವಾಗಿ ನೋಂದಾಯಿಸಿದ್ದರೆ ಮಗಳಿಗೆ ಆ ಆಸ್ತಿಯಲ್ಲೂ ಕೂಡ ಯಾವುದೇ ಹಕ್ಕುದಾರಳಲ್ಲ. ಯಾಕಂದ್ರೆ ಒಂದು ಅವರಿಗೆ ಯಾರಾದ್ರೂ ಗಿಫ್ಟ್ ಕೊಟ್ಟಿರೋದಾದ್ರೆ ಅದು ಅವರು ಏನು ಬೇಕಾದ್ರೂ ಮಾಡ್ಕೊಳ್ಬಹುದು, ಅದು ಪಿತ್ರಾರ್ಜಿತ ಆಸ್ತಿ ಲೆಕ್ಕದಲ್ಲಿ ಬರಲ್ಲ. ಅದೇನಾದ್ರೂ ಇಲ್ಲಿಗಲ್ ಆಗಿದ್ರೆ ಮಾತ್ರ ಇವರು ಕೋರ್ಟ್ ಅಲ್ಲಿ ಪ್ರಶ್ನೆಯನ್ನ ಮಾಡಬಹುದು. ಇನ್ನೊಂದು ಸ್ವಯಂ ಪ್ರೇರಿತ ನಿರಾಕರಣೆ, ವ್ಯಾಲ್ಯುವೆಂಟರಿ ರೀಲಿಕ್ವಿಶ್ಮೆಂಟ್ ಅಂತ ಏನ್ ಹೇಳ್ತೀವಿ, ವ್ಯಾಲ್ಯುವೆಂಟರಿ ರೀಲಿಕ್ವಿಶ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನೇನೆ ಸ್ವಯಂ ಪ್ರೇರಿತ ನಿರಾಕರಣೆ. ಅಂದ್ರೆ ಅವರೇನೇನೆ ಆ ಪ್ರಾಪರ್ಟಿ ಬೇಡ ಅಂತ ಹೇಳ್ಬಿಟ್ಟು ಏನು ಹಕ್ಕು ಬಿಡುಗಡೆ ಮಾಡ್ತಾರೆ ಅಂತ ಪ್ರಾಪರ್ಟಿ ಕೂಡ ಅವ್ರಿಗೆ ಇದಿರಲ್ಲ. ಮಗಳು ತನ್ನ ತವರಿನ ಬಳಗದೊಂದಿಗೆ ಚೆನ್ನಾಗಿರುವ ಸಂದರ್ಭದಲ್ಲಿ ಹಣ ಅಥವಾ ಇತರ ಆಸ್ತಿಗೆ ಬದಲಾಗಿ ತನ್ನ ಹಕ್ಕನ್ನು ಬಿಟ್ಟು ಕೊಟ್ಟಿದ್ದರೆ ಅಥವಾ ಒತ್ತಡವಿಲ್ಲದೆ ತಾನಾಗಿಯೇ ಹಕ್ಕು ಬಿಟ್ಟಿದ್ದರೆ ಆಕೆಗೆ ಭವಿಷ್ಯದಲ್ಲಿ ಆ ಆಸ್ತಿ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ. ಒಂದು ಸಾರಿ ಹಕ್ಕು ಬಿಡುಗಡೆ ಪತ್ರ ಆಯ್ತು ಅಂದ್ರೆ, ರಿಲೀಸ್ ಡೀಡ್ ಅಂತ ಏನ್ ಹೇಳ್ತೀವಿ, ಒಂದು ಸಾರಿ ಆಯ್ತು ಅಂತಂದ್ರೆ ಅಲ್ಲ ಮುಗೀತು. ಅವರು ವಾರಸ್ದಾರ ಯಾರೇ ಬಂದ್ರು ಕೂಡ ಅದನ್ನ ಫೈಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಯಾರದೇ ಒತ್ತಡ ಇಲ್ಲದೆ ಏನು ಇಲ್ಲದೆ ಅವರೇನೇನೆ ಸ್ವಯಂ ಪ್ರೇರಿತವಾಗಿ ಬಂದಿದ್ದರೆ. ಇನ್ನೊಂದು ವಿಲ್ ಮೂಲಕ ಹೊರಗಿಡುವುದು. ತಂದೆ ಕಾನೂನುಬದ್ಧವಾಗಿ ವಿಲ್ ಬರೆದು ಮಗಳನ್ನ ಆಸ್ತಿಯಿಂದ ಹೊರಗಿಟ್ಟರೆ ಆಕೆಗೆ ಹಕ್ಕಿಲ್ಲ. ಅದು ಯಾವುದೋ ತಂದೆ ತನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅದನ್ನ ತಂದೆ ಯಾರಿಗೆ ಬೇಕಾದ್ರೂ ಕೂಡ ವಿಲ್ ಅನ್ನ ಬರಿಬಹುದು. ವಿಲ್ ನಲ್ಲಿ ಹೆಣ್ಣಿನ ಹೆಸರೇ ಇಲ್ಲದಿದ್ದರೂ ಅದು ಮಾನ್ಯ ಆದರೆ, ವಿಲ್ ಮೋಸ ಆಗಿದ್ದರೆ ಅದನ್ನ ಸಾಬೀತುಪಡಿಸಿದರೆ ಮಾತ್ರನೇ ಆಕೆಗೆ ಆ ಪ್ರಾಪರ್ಟಿಯಲ್ಲಿ ಒಂದು ರೈಟ್ಸ್ ಅನ್ನ ತಗೊಳ್ಬಹುದು. ಈ ಪ್ರಾಪರ್ಟಿಯಲ್ಲಿ ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಮತ್ತೆ ಪಿತ್ರಾರ್ಜಿತ ಆಸ್ತಿ, ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮಾತ್ರನೇ ಮಗಳಿಗೆ ಹಕ್ಕು. ನೀವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಏನಾದ್ರೂ ತಂದೆ ಯಾರಿಗೂ ಗಿಫ್ಟ್ ಮಾಡದೆ ವಿಲ್ ಮಾಡದೆ ನಿಮಗೆ ಸ್ವಇಚ್ಛೆಯಿಂದ ಕೊಟ್ಟರೆ ಅದನ್ನ ನೀವು ಫೈಟ್ ಮಾಡಿ ತಗೊಳ್ಬಹುದು. ಫೈಟ್ ಮಾಡದೆ ಬಿಡ, ತಂದೆ ಗಿಫ್ಟ್ ಆಗಿ ಕೊಟ್ಟರೆ ನಿಮ್ಗೆ ಖುಷಿಯಾಗಿ ನೀವು ತಗೊಳ್ಬಹುದು. ಇಲ್ಲ ನೀವು ತಂದೆ ಆಸ್ತಿ ಮೇಲೆ ಯಾವುದೇ ಒಂದು ಅಧಿಕಾರನ ತಾನು ಸ್ವಂತ ಸ್ವಇಚ್ಛೆಯಿಂದ ಕೊಟ್ಟರೆ ಮಾತ್ರ ತಗೊಳ್ಬಹುದು. ಯಾಕಂದ್ರೆ ಆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಯಾರಿಗೂ ಬೇಕಾದ್ರೂ ಕೊಡ್ಬೋದು, ಅದು ಅವರಿಗೆ ರೈಟ್ಸ್ ಇದೆ. ನೀವು ಅದನ್ನ ಕ್ವಶನ್ ಮಾಡೋ ರೈಟ್ಸ್ ಕೂಡ ಇರಲ್ಲ. ಯಾಕಂದ್ರೆ ತನ್ನ ಸ್ವಂತ ಆದಾಯದಿಂದ ಅದನ್ನ ಗಳಿಸಿರೋದ್ರಿಂದ ಅವರು ಯಾರಿಗೆ ಬೇಕಾದ್ರೂ ಕೊಟ್ಬೋದು. ಈ ಕಾನೂನನ್ನ ಎಲ್ಲರೂ ಯಾಕೆ ತಿಳ್ಕೊಳ್ಳಿ, ಬೇಸಿಕ್ ಆದ್ರೂ ತಿಳ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಹೋಗಿ ಲಾಯರ್ಗಳನ್ನೆಲ್ಲ ಉದ್ಧಾರ ಮಾಡೋ ಬದಲಿಗೆ ಜಸ್ಟ್ ನೀವೇನೇನೆ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ತರ ಕೂತ್ಕೊಂಡು ನೀವೇನೇನೆ ಬಗೆಹರಿಸ್ಕೊಳ್ಳಿ. ಅವಾಗ ಇದಕ್ಕೆ 100% ಒಂದು ಸೊಲ್ಯೂಷನ್ ಅನ್ನ ಸಿಗುತ್ತೆ. ನಿಮ್ಮ ಹಕ್ಕು ನಿಮ್ಮ ಶಕ್ತಿ. ಯಾಕಂತಂದ್ರೆ ತಂದೆಯ ಆಸ್ತಿ ನಿಮ್ಮ ಹಕ್ಕಾದ್ರೆ ಅದನ್ನ
ನೀವು ಯಾವುದೇ ಕಾರಣಕ್ಕೂ ನೀವು ನಿರಾಕರಿಸೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಒಂದು ತಂದೆ ತನ್ನ ಸ್ವಇಚ್ಛೆಯಿಂದ ಕೊಟ್ಟರೆ ಅದನ್ನು ಇದು ಮಾಡಬೇಡಿ. ಸಮಾಜದಲ್ಲಿ ಸಮಾನತೆ ಅನ್ನೋದು ಉಂಟಾಗಬೇಕಂತ ಅಂದರೆ ನಾವು ಮೊದಲಿಗೆ ನಮ್ಮ ಮನೆಗಳಲ್ಲಿ ಕೂಡ ಹೆಣ್ಣು ಮಕ್ಕಳ ಜೊತೆ ಸಮಾನತೆಯಾಗಿ ಕೈ ಜೋಡಿಸ್ಬೇಕು. ಯಾಕಂತಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಿದೆ, ನೀವು ಈಕ್ವಲ್ ಶೇರ್ ಕೊಡೋದಲ್ಲ, ಹೆಣ್ಣು ಮಕ್ಕಳಿಗೆ ಎಷ್ಟಾದ್ರೂ ಕೊಟ್ಟು ಅವರನ್ನು ಖುಷಿಯಾಗಿ ನೀವು ಇದು ಮಾಡಿಸಿ. ಇಲ್ಲ ಅಂತಂದರೆ ಕಾನೂನು ಪ್ರಕಾರ ಹೋರಾಟ ಮಾಡಿ ಅವರು ಅದನ್ನು ತಗೊಳ್ಳೋವರೆಗೂ ಇದು ಮಾಡ್ಕೋಬೇಡಿ. ಯಾಕಂತಂದರೆ ಇವತ್ತು ಕೋರ್ಟ್ಗೆ ಹೋದರೆ ಅದು ಎಷ್ಟು ವರ್ಷ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು. ಅದರಿಂದನೇ ಯಾವುದೇ ಒಂದು ಪ್ರಾಪರ್ಟಿ ವಿಷಯದಲ್ಲೂ ಕೂಡ ಯಾವುದೇ ಅಕ್ಕ ತಂಗಿ ಆಗಿದ್ರು ಕೂಡ ನೀವು ಕೂತ್ಕೊಂಡು ಅದನ್ನು ಬಗೆಹರಿಸಿ. ಯಾಕಂತಂದರೆ ಯಾರೂ ಈಕ್ವಲ್ ಶೇರ್ ಬೇಕೇ ಬೇಕು ಅಂತ ಕೂತ್ಕೊಳ್ಳೋರು 100ಕ್ಕೆ 5 ಜನ ಸಿಕ್ಕಿದ್ರು ಕೂಡ ಅದು ರೇರ್ ಕೇಸ್. 100ಕ್ಕೆ ಒಬ್ಬರು ಸಿಕ್ಕಿದ್ರೆ ದೊಡ್ಡದು ಅಂತ ನನ್ನ ಅನಿಸಿಕೆ, ನನ್ನ ಅನುಭವ. ಅದರಿಂದ ಸ್ವಲ್ಪ ನೀವು ಕೂಡ ಅದನ್ನು ಮನವರಿಕೆ ಮಾಡಿ ಅವರಿಗೆ, ಈ ಥರ ಸಾಲ ಮಾಡಿ ಇದೆಲ್ಲ ಮಾಡಿ ಇದು ಮಾಡಿದ್ದೀವಿ, ಅದರಿಂದ ನಾವು ಈ ಥರ ಇಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 100% ಅಗ್ರೇಡ್ ಆಗ್ತಾರೆ. ಇದು ಈ ನಮ್ಮ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ ತಿದ್ದುಪಡಿಯಲ್ಲಿ ಇರುವಂತಹ ಬೆಳವಣಿಗೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.